ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ. ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಹೋಲಿಸಿದ್ದಾರೆ. ನಮ್ಮನ್ನ ಮಠಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಈ ಹಾಡು ಇವತ್ತು ನಾವು ಕೇಳಿವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿರ್ತದ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುದು. ನನ್ನ ಹೆಸರು ಮಧುಮತಿ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದನಗವಾಡಿ ಮಸ್ಕಿಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಮ್ಮ ಹೆಡ್ ಮಾಸ್ಟರ್ ಆದಂಥ ಬಾಲಸ್ವಾಮಿ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಲಹೆ ಮಾರ್ಗದರ್ಶನದಲ್ಲಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಶಾಲೆಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹಿತ ಅದನ್ನು ಅವರು ನಮ್ಮ ತನಕ ಬರೋಕ್ಕೆ ಬಿಡ್ತಾನೆ ಇರಲಿಲ್ಲ. ಅವರೇ ಅದನ್ನು ಫೇಸ್ ಮಾಡೋರು, ಅದನ್ನೇ ಆಮೇಲೆ ಅವರೇ ಅದನ್ನು ಸಾಲ್ವ್ ಮಾಡೋರು. ಆಮೇಲೆ ಅವರು ಭಾಳ ಒಂಥರ ಡಿಸಿಪ್ಲೈನ್ಡ್ ಪರ್ಸನ್ ಅಂತ ಹೇಳ್ಬೋದು. ಯಾವಾಗಲೂ ಶಿಸ್ತು, ಸ್ವಚ್ಛತೆ, ಆಮೇಲೆ ಅಚ್ಚುಕಟ್ಟುತನ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಮೇಲೆ ಬಹಳ ಆ್ಯಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಂಬೋಕೆ ಆಗಲ್ಲ. ಯಾಕಂದರೆ ಇನ್ನೂ 10 ವರ್ಷಗಳ ಕಾಲ ಸೇವೆ ಮಾಡುವಂಥ ಒಂದು ಶಕ್ತಿ, ಸಾಮರ್ಥ್ಯ ಅವರಲ್ಲಿತ್ತು ಅಂತ ಹೇಳ್ಬೋದು. ಆದರೆ ಸರ್ಕಾರ ನಿಗದಿಪಡಿಸಿದಂಥ ಒಂದು ವಯೋಮಿತಿ ಅನುಸಾರವಾಗಿ ಅವರು ವೃತ್ತಿಯಿಂದ ನಿವೃತ್ತಿ ಹೊಂದೋದು ಅನಿವಾರ್ಯ. ಸೊ ಹಾಗಾಗಿ ಅವರ ಒಂದು ನಿವೃತ್ತಿ ಬದುಕು ಸುಖಕರವಾಗಿರಲಿ, ಆ ದೇವರು ಅವರಿಗೆ ಆಯುಷ್ಯು, ಆರೋಗ್ಯ, ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.
ನಮಸ್ಕಾರ, ನನ್ನ ಹೆಸರು ರಾಮಸ್ವಾಮಿ ಅಂತೇಳಿ ಮಸ್ಕಿ CRP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬಾಲಸ್ವಾಮಿ ಯಂಪನಾಳ್ ಸರ್ ಅವರು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರೊಬ್ಬ ಸರಳ ಜೀವಿ ಮತ್ತು ಸ್ನೇಹಜೀವಿ, ಎಲ್ಲರೊಂದಿಗೂ ಉತ್ತಮವಾಗಿರುವಂಥ ಬಾಂಧವ್ಯವನ್ನು ಉಳ್ಳವರು. ಅವರು ಶಿಕ್ಷಕರಾಗಿ, ಶಾಲೆಯ ಮುಖ್ಯ ಗುರುಗಳಾಗಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ತುಂಬ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ, ನೆಮ್ಮದಿಯಿಂದ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಮತಿ ಶೋಭಾ ನಾಗರಾಜ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದನಗಾರವಾಡಿ ಮಸ್ಕಿ. ಈಗ ನನ್ನ ಮುಖ್ಯ ಗುರುಗಳ ಬಗ್ಗೆ ನನ್ನ ಅನಿಸಿಕೆ ಹೇಳಬೇಕಾದ್ರೆ, ನಾನು 2019ರಲ್ಲಿ ಈ ಶಾಲೆಗೆ ಬರ್ತೀನಿ. ಬಂದಾಗ ನಮ್ಮ ಶಾಲೆಯ ಮುಖ್ಯ ಗುರುಗಳು ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಆ ಆ್ಯಕ್ಟಿವ್ನೆಸ್, ನಾನು ಈ ಶಾಲೆಗೆ ಬಂದು 5 ವರ್ಷ ಆಯಿತು. ಯಾವುದೇ ರೀತಿಯಲ್ಲಿ ಆ ಆ್ಯಕ್ಟಿವ್ಗೇನು ಕೊರತೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವರು. ಇನ್ನೂ 18 ವರ್ಷದ ಯುವಕರ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನೂ 10 ವರ್ಷಕ್ಕೆ ಡ್ಯೂಟಿ ಮಾಡಲಿಕ್ಕೂ ಕೆಪಾಸಿಟಿ ಹೊಂದಿರೋರಂತಾಗಿ ಹೇಳ್ಬೋದು ನಾವು. ಆದರೆ ನಮ್ಮ ಸರ್ಕಾರದ ನಿಯಮದ ಪ್ರಕಾರ ಅವರಿಗೀಗ 60 ವರ್ಷ ತುಂಬಿದೆ. ಅವರು ಈ ಒಂದು 31ನೇ ತಾರೀಕು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸ್ತೀನಿ. ಶಾಲೆಗೆ ಅಧ್ಯಕ್ಷ ಇದ್ದೀವಿ ರೀ. ನಮ್ಮ ಬಾಲಸ್ವಾಮಿ ಸರ್ ಮಾಸ್ಟ್ರದು ಅದಿದು ಒಳ್ಳೆಯ ಶಾಲೆ ನೋಡ್ಕೊಂಡು ಹೋಗ್ಯಾರ್ರಿ. ಚೆನ್ನಾಗಿ ಇವು ಎಲ್ಲರನ್ನ ಹತ್ತಿಗೆರ್ಕೊಂಡು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಯಾರ ಸರ್. ನಮ್ಮ ಕುಟುಂಬ ಸಮೇತ ಇದ್ದರೆ ಎಲ್ಲರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಯಾರ ಸರ್. ಮುಂದಿನ ಜೀವನ ಅವರು ಸುಖವಾಗಿರಲಿ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಪಂಪಾಪತಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಮಸ್ಕಿ ಘಟಕದ ಮತ್ತು ಹಾಗೂ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಕೂಡ. ಇವತ್ತು ಬಾಲಸ್ವಾಮಿ ಯಂಪನಾಳ್ ಸರ್ ಅವರು ವಯೋನಿವೃತ್ತಿಯನ್ನು ಆಗ್ತಾಯಿದ್ದಾರೆ. ಇದೇ ಜುಲೈ 31ರಂದು. ಬಹುಶಃ ಅಂಥ ಅದ್ಭುತ ವ್ಯಕ್ತಿಯನ್ನು ಇವತ್ತು ನಮ್ಮ ಇಲಾಖೆ ಕಳ್ಕೊಳ್ತಾ ನಿವೃತ್ತಿಯನ್ನು ಹೊಂದಿ ಅವ್ರು ನಮ್ಮಿಂದ ದೂರ ಆಗ್ತಾಯಿದ್ದಾರೆ ಅನ್ನೋದು ಒಂದು ಬೇಜಾರು ಸಂಗತಿ. ಆದರೂ ಕೂಡ ಸಹಜವಾಗಿ ಸರ್ಕಾರದ ನಿಯಮ ಪ್ರಕಾರ ನಿವೃತ್ತಿ ಅನಿವಾರ್ಯ. ಒಂದು ಕಡೆ ವಿಶ್ರಾಂತಿ ಜೀವನ ಮಾಡಲಿ ಅನ್ನುವಂಥದ್ದು. ಬಾಲಸ್ವಾಮಿ ಯಂಪನಾಳ್ ಸರ್ ಅವರು ಸುಮಾರು ನನಗೆ 14-15 ವರ್ಷದಿಂದ ಅವರನ್ನು ತುಂಬ ಬಲ್ಲೆ. ಒಳ್ಳೆಯ ಕ್ರಿಯಾಶೀಲ ಶಿಕ್ಷಕರಾಗಿದ್ದರು. ಒಳ್ಳೆಯ ಪ್ರಗತಿಪರ ವಿಚಾರವಾದಂಥ ಅವುಗಳನ್ನು ಸದಾ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದರು. ಜೊತೆಗೆ ಅವರೊಬ್ಬ CRP ಆಗಿ ಹಲವಾರು ಇಲಾಖೆ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲರ ಜೊತೆಗೂ ಒಡನಾಟ, ಎಲ್ಲ ಸಮಾಜ, ಎಲ್ಲ ಜಾತಿ ಧರ್ಮ ಮೀರಿದಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ. ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು, ಅವರು ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ ಮಸ್ಕಿ ತಾಲೂಕಕ್ಕೆ. ಸಂಘಟನೆಯಲ್ಲಿ ಅವರು ತುಂಬ ಚತುರರು ಮತ್ತು ಸಂಘಟನಾ ನಮಗೇನು ಅಗತ್ಯ ಆದಂಥ ಮಾರ್ಗದರ್ಶನವನ್ನು ಮಾಡಿದಂಥ ಅವರು ಇವತ್ತು ನಿವೃತ್ತಿ ಆಗ್ತಾ ಇರೋದು ನಮ್ಮ ಮಸ್ಕಿ ತಾಲೂಕು ತುಂಬ ನಷ್ಟ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ಸರ್ಕಾರ ನಿಯಮ ನಿವೃತ್ತಿ ಆಗಲೇಬೇಕು. ಅವರ ಮುಂದಿನ ಕುಟುಂಬ ಜೀವನ ಆರೋಗ್ಯ ಬಗ್ಗೆ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತ ಕೇಳ್ತಾ ನಾವೊಂದೆರಡು ಅವ್ರ ಬಗ್ಗಿನ ವಿಚಾರವನ್ನು. ಸರ್, ನನ್ನ ಹೆಸರು ವೀರಪ್ಪ ಡಿ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಇದ್ದೀನಿ. ಸರ್, ನಾನು ಕಳೆದ ಒಂದು 9 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಸರ್ ಹೆಂಗಂತಂದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರೇ ಸಾಟಿ ಅಂತ ಹೇಳ್ಬೋದು. ಇವತ್ತು ಅವರು ನನಗೆ ಇತ್ತೀಚೆಗೆ ಪರಿಚಯ ಆಗಿದ್ದರೂ ಕೂಡ ಅವ್ರ ವ್ಯಕ್ತಿತ್ವ ನನಗೆ ಭಾಳಷ್ಟು ಇಷ್ಟ ಅಂತ ಹೇಳ್ಬೋದು. ಹೆಂಗಂತಂದರೆ ಅವರು ಈಗ ಚಿಕ್ಕವರು ದೊಡ್ಡವರು ಅವರು ಇವರು ಅಂತ ಯಾವುದನ್ನು ನೋಡದೆ ಎಲ್ಲರನ್ನೂ ಸರ್ವರೊಳಗೆ ಒಂದಾಗಿ ಹೋಗ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರನ್ನು ದ್ವೇಷಿಸೋರು ನನ್ನ ಒಂದು ದೃಷ್ಟಿಯಲ್ಲಿ ಯಾರೂ ಇಲ್ಲ ಅನ್ಕೊತೇನೆ. ಯಾಕಂದರೆ ಅವರು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಜೀವ ಅವರು ಇದುವರೆಗೂ ನಮ್ಮೊಟ್ಟಿಗಿದ್ರು ಮುಂದೆ ಕೂಡ ಇರ್ತಾರೆ. ಆದರೂ ಕೂಡ ಸರ್ ಹೇಳ್ದಂಗೆ ಅವರ ಒಂದು ನಿವೃತ್ತಿ ನಮಗೂ ಕೂಡ ಭಾಳಷ್ಟು ದುಃಖ ತಂದಿದೆ. ಅವರ ಒಂದು ಮುಂದಿನ ಜೀವನ ಭಾಳಷ್ಟು ಸುಖಕರವಾಗಿರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನನ್ನ ಹೆಸರು ಬಾಲಸ್ವಾಮಿ ಅಂತ ಸರ್. ಮಸ್ಕಿ ನೂತನ ತಾಲೂಕಿನ ಘಟಕದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ಹಾಗೆ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದನಗರವಾಡಿ ಮಸ್ಕಿ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸುಮಾರು 2007ರಿಂದ ಇಲ್ಲಿವರೆಗೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಾ ಬಂದ ನಂತರ ಇಲ್ಲಿ ಅನೇಕ
ನನಗೆ ಹೆಮ್ಮೆ ಅನ್ನಿಸ್ತೈತೆ ನಾನು ಮಾಡ್ತಕ್ಕಂಥ ಕೆಲಸಗಳು. ಮತ್ತು ನಾನು ಇದುವರೆಗೂ ಕೂಡ ನನ್ನ ವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೋಷದಾಯಕ ಮತ್ತು ತೃಪ್ತಿಕರವಾದಂಥ ವೃತ್ತಿಯನ್ನು ನಾನು ನಿರ್ವಹಿಸಿಕೊಂಡು ಬಂದಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ. ಅದ್ರ ಜೊತೆಗೆ ನಾನು ಏನಂತಂತಂದರೆ ಇಷ್ಟೆಲ್ಲ ಯಶಸ್ವಿಯಾಗಿ ಕೆಲಸ ಮಾಡಬೇಕಾದ್ರೆ ನನಗೆ ಬೆನ್ನ ಹಿಂದೆ ಅನೇಕ ವ್ಯಕ್ತಿಗಳು, ಅನೇಕ ಇಲಾಖೆ ಎಲ್ಲವೂ ಕೂಡ ನನಗೆ ಸಹಕಾರ ಕೊಟ್ಕೊಂಡು ಬೆನ್ನು ತಟ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಮೊದಲು 1989ರಂದು ನಾನು ಅಪಾಯಿಂಟ್ಮೆಂಟ್ ಆದಾಗ ಮಾನ್ವಿ ತಾಲೂಕಿನ ಒಡವಟ್ಟಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಅದಾದ ನಂತರದಲ್ಲಿ 1998ರಲ್ಲಿ ನಾನು ಮಸ್ಕಿ ಕೇಂದ್ರ ಶಾಲೆಗೆ ಆಗಮಿಸಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ 2007ರಿಂದ ಬಡ್ತಿ ಮುಖ್ಯ ಗುರುಗಳಾಗಿ ನಾನು ಈ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಹೇಳಬೇಕಂತಂದರೆ ನಮ್ಮ ಇಲಾಖೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BRP ಅವರು, CRP ಅವರು, ಶಿಕ್ಷಣ ಸಂಯೋಜಕರು ಎಲ್ಲರೂ ಕೂಡ ನನಗೆ ಅತ್ಯಂತ ಸಂತೋಷದಾಯಕವಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ಪ್ರಥಮದಿಂದ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಮತ್ತು ನೌಕರ ಸಂಘ ಇವೆರಡೂ ಸಂಘಗಳಲ್ಲಿ ನಾನು ಒಟ್ಟೊಟ್ಟಿಗೆ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆಯೇ ಮತ್ತು ಕಂಟಿನ್ಯೂ ಆಗಿ ನಾನು ಪದಾಧಿಕಾರಿ ಸ್ಥಾನವನ್ನು ಅಲಂಕರಿಸ್ತಾ ಬಂದಿದ್ದೇನೆ. ಇಲ್ಲಿ ಕೂಡ ಅನೇಕ ಆತ್ಮೀಯ ಸ್ನೇಹಿತರುಗಳು ಪ್ರತಿಯೊಂದು ಜಾತಿಯಿಂದ ಪ್ರತಿಯೊಂದು ರಂಗದಲ್ಲಿ ಕೂಡ ನನಗೆ ಅನೇಕ ವಿಧದ ಸಹಾಯ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ನನಗೆ ಸ್ನೇಹಿತ ಬಳಗ ತುಂಬ ಇರೋದರಿಂದ ಸ್ನೇಹಿತ ಬಳಗದ ಒಂದು ಸಂತೋಷನೇ ನನ್ನ ಸಂತೋಷ ಅಂತಂತ ತಿಳ್ಕೊಂಡು ಎಲ್ಲರ ಜೊತೆ ಕೂಡ ನಾನು ಒಡನಾಟವನ್ನು ಇಟ್ಟುಕೊಂಡು ಅವರ ಒಂದು ಪ್ರೋತ್ಸಾಹವನ್ನು ನಾನು ಅನುಭವಿಸ್ತಾ ಬಂದಿದ್ದೇನೆ. ಇಲ್ಲಿ ಮೊದಲು ಶಂಕರಗೌಡ ಅಂತೇಳಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದರು. ಅದಕ್ಕೂ ಮುಂಚೆ ನಮ್ಮ ಒಂದು ಅವಧಿಯಲ್ಲಿ ಮಲ್ಲಯ್ಯ ಕಟ್ಟಿಮನೆ ಅಂತೇಳಿ ಅವರು ಅಧ್ಯಕ್ಷರಾಗಿದ್ದರು. ಅವರಿಗೆ ನಾವು ಎಲ್ಲ ಸಹಕಾರ ಕೊಟ್ಕೊಂಡಿದ್ದೀವಿ. ಆನಂತರ ಹೊಸ ತಾಲೂಕು ಆದ ನಂತರ ಶಂಕರಗೌಡ ನೇತೃತ್ವದಲ್ಲಿ ಅನ್ಕಂಟೆಡ್ ಇಡೀ ರಾಜ್ಯದಲ್ಲಿ ಆಗಲಾರ್ದಂಥ ಕೆಲಸವನ್ನು ನಾವು ಮಸ್ಕಿ ಒಂದು ಘಟಕದಲ್ಲಿ ನಿರ್ವಹಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಆಗಿರ್ಬೋದು, ನೌಕರ ಸಂಘ ಆಗಿರ್ಬೋದು, ಇವೆರಡೂ ಸಂಘಗಳು ಕೂಡ ಅನ್ಕಾಂಟೆಸ್ಟ್ ಆಗಿ ಆರಿಸಿ ಬಂದಿರತಕ್ಕಂಥ ಉದಾಹರಣೆ ಎಲ್ಲಿ ಕೂಡ ಇಲ್ಲ, ಈ ಮಸ್ಕಿ ಒಂದು ಬಿಟ್ಟರೆ. ಅಂಥ ಒಂದು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅದ್ರ ಜೊತೆಗೆ ಈಗ ಶಂಕರಗೌಡರು ಅಚಾನಕ್ಕಾಗಿ ಕಾಲಾದ ನಂತರ ನಮ್ಮ ಪಂಪಪತಿ ಹೂಗಾರ್ ಇವರ ಒಂದು ನೇತೃತ್ವದಲ್ಲಿ ಅವರು ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಾಗಿರ್ಬೋದು, ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ನೌಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ನನಗೇನಂತಂದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಕೂಡ ಅವರಿಗೆ ಅಷ್ಟೇ ಸಹಕಾರವನ್ನು ಕೊಟ್ಕೊಂಡು ಎಲ್ಲರ ಸ್ನೇಹ, ಒಂದು ಪ್ರೀತಿ, ವಿಶ್ವಾಸವನ್ನು ನಾನು ಗಳಿಸ್ಕೊಂಡಿದ್ದೇನೆ. ಈ ಶಾಲೆಯಲ್ಲಿ ಬಂದ ನಂತರದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ನಿರ್ವಹಿಸಿದ್ದೇನೆ. ಅದರ ಜೊತೆಗೆ ನಮ್ಮ ಶಿಕ್ಷಕ ಬಂಧು ಬಳಗ ಇಲ್ಲಿ ದನಗರವಾಡಿ ಶಾಲೆಯಲ್ಲಿ ಈಗ ಟ್ರಾನ್ಸ್ಫರ್ ಆಗಿ ಹೋಗಿರ್ತಕ್ಕಂಥವ್ರು ಬಂತು, ಈಗಿರ್ತಕ್ಕಂಥವ್ರು ಬಂತು. ಎಲ್ಲರೂ ಕೂಡ ಅವರಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ, ನನಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರು ಬೇಕು ಬೇಡಗಳನ್ನು ಮತ್ತು ಕುಂದುಕೊರತೆಗಳನ್ನು ಪ್ರತಿ ಮೀಟಿಂಗ್ದಲ್ಲಿ ಚರ್ಚೆ ಮಾಡಿಬಿಟ್ಟು ಅವರಿಗೆ ತಕ್ಕಂಥ ಒಂದು ಪ್ರೋತ್ಸಾಹವನ್ನು ನಾನು ಕೊಡ್ತಾ ಇದ್ದೇನೆ. ನಾನು ಬಂದ ನಂತರದಲ್ಲಿ ಈ ಶಾಲೆಯನ್ನು ನಾನು ಮನಪೂರ್ವಕವಾಗಿ ನನ್ನ ಇಡೀ ಜೀವನದಲ್ಲಿ ನನ್ನ ಮಕ್ಕಳಿಗೆ ಕೊಡಲಾರ್ದಂಥ ಒಂದು ಪ್ರೋತ್ಸಾಹವನ್ನು ನಾನು ಶಾಲೆ ಮಕ್ಕಳಿಗೆ ನಾನು ಕೊಡ್ತಾ ಬಂದಿದ್ದೀನಿ. ನನಗೆ ಶಾಲೆ ಮತ್ತು ಇಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ನಮ್ಮ ಶಿಕ್ಷಕ ಬಳಗ ಆಗಿರ್ಬೋದು, ಒಂದೇ ಕುಟುಂಬದಂತೆ ನಾನು ಜೀವನವನ್ನು ನಿರ್ವಹಣೆ ಮಾಡ್ಕೊತ ಬಂದಿದ್ದೀನಿ. ಎಲ್ಲರೂ ಅಕ್ಕ ತಂಗಿಯರು, ಸಹೋದರರು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಹೀಗಾಗಿ ನನ್ನ ಇಡೀ ಒಂದು ಶಿಕ್ಷಕ ವೃತ್ತಿ ಜೀವನ ಭಾಳ ತೃಪ್ತಿಕರವಾಗಿ ನಾನು ಮುಗಿಸ್ತಾ ಇದ್ದೇನೆ. ಇದೇ 31ನೇ ತಾರೀಕಿಗೆ, ಜುಲೈ 31ನೇ ತಾರೀಕಿಗೆ ನಾನು ನಿವೃತ್ತಿಯಾಗಲಿದ್ದೇನೆ. ನನ್ನ ಒಂದು ಜೀವನದಲ್ಲಿ ಯಾವುದೇ ಇದುವರೆಗೂ ಕೂಡ ಒಂದು ಕಪ್ಪು ಚುಕ್ಕೆ ಕೂಡ ಬರಲಾರ್ದಂಗೆ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ಹೀಗಾಗಿ ನಾನು ಈ ನನ್ನ ಒಂದು ಜರ್ನಿ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಬಂದಿದೆ. ಈ ಒಂದು ಶಿಕ್ಷಕ ಜರ್ನಿಯಲ್ಲಿ ಏನಂತಂದರೆ ಎಲ್ಲ ಇಲಾಖೆ ಬಂತು, ಆಮೇಲೆ ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಅಧಿಕಾರಿ ವರ್ಗ, ನಮ್ಮ ಸ್ನೇಹಿತ ಬಳಗ ಮತ್ತು ನಮ್ಮ ಸಿಬ್ಬಂದಿ, ಇಲಾಖೆಯ ಸಿಬ್ಬಂದಿಗಳು ಕೂಡ ನನಗೆ ಪ್ರೋತ್ಸಾಹವನ್ನು ಕೊಟ್ಬಿಟ್ಟು ಅವರು ನನಗೆ ಬೆನ್ನು ತಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತ ಬಳಗಕ್ಕೆ, ಅಧಿಕಾರಿ ವರ್ಗಕ್ಕೆ, ಇಲಾಖೆಗೆ ಮತ್ತು ಇನ್ನಿತರ ಇಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಸ್ನೇಹಿತ ಬಳಗ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಮನಪೂರ್ವಕವಾದಂಥ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಈ ಒಂದು ಜರ್ನಿಯಲ್ಲಿ ಏನಾದರೂ ನನ್ನಿಂದ ತಿಳಿಯದೇನೋ ಯಾವುದಾದ್ರೂ ಮಾತುಗಳ ಮೂಲಕ ಅಥವಾ ನನ್ನ ನಡವಳಿಕೆ ಮೂಲಕ ಏನಾದರೂ ತಪ್ಪು ತಡೆಗಳು ಆಗಿದ್ದರೆ ಅವು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ನಾನು ಏನಾದರೂ ನಡ್ಕೊಂಡಿದ್ದರೆ ಅದು ದಯವಿಟ್ಟು ಪ್ರತಿಯೊಬ್ಬ ಸ್ನೇಹಿತ ಬಳಗ ಕೂಡ ಎಲ್ಲರೂ ಕೂಡ ಅದಕ್ಕೆ ಕ್ಷಮಾಪಣೆ ಕೊಡಬೇಕಂತೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ವಿಷಯ ಹೇಳ್ಬೇಕಂತಂದರೆ ಈ ದನಗರವಾಡಿ ಶಾಲಾ ಏರಿಯಾದ
ಬೋವಿ ಜನಾಂಗ ಆಗಿರ್ಬೋದು, ಕುರುಬ ಜನಾಂಗ ಆಗಿರ್ಬೋದು, ಮತ್ತು ನಮ್ಮ SDMC ಎಲ್ಲ ಮೆಂಬರ್ಸ್ಗಳು ಕೂಡ ನನಗೆ ಅತ್ಯಂತ ಉತ್ಸಾಹದಾಯಕವಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನನಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಲೆಯಲ್ಲಿ 3 ಅನ್ನದಾತಿಯರಿದ್ದಾರೆ, ಅಡುಗೆ ಮಾಡ್ತಕ್ಕಂಥ ಮಹಿಳೆಯರಿದ್ದಾರೆ. ಅವರು ಕೂಡ ನನಗೆ ಇವತ್ತಿನವರೆಗೂ ಕೂಡ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಜರ್ನಿಯಲ್ಲಿ ಮತ್ತೇನಾದರೂ ನನ್ನಿಂದ ತಪ್ಪು ತಡೆಗಳು ಆಗಿದ್ದರೆ, ಅವರಿಗೆ ಅಚಾತುರ್ಯವಾಗಿ ಏನಾದರೂ ಮಾತಾಡಿದರೆ, ನನ್ನ ನಡವಳಿಕೆಯಲ್ಲಿ ತಪ್ಪುಗಳು ಕಂಡು ಬಂದಿದ್ದರೆ ಅವುಗಳೆಲ್ಲವಕ್ಕೂ ಕೂಡ ಕ್ಷಮಾಪಣೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.